ರಾಜ್ಯದಲ್ಲಿ ಒಂದ್ ಕಡೆಗೆ ವಿಪರೀತ ಬರಗಾಲ, ಇದರ ಪರಿಣಾಮ ಕಾವೇರಿ ನದಿಯ ಒಡಲು ಬರಿದಾಗಿದೆ. ಹೀಗಾಗಿ ಬೆಂಗಳೂರಿಗೆ ಬೇಸಿಗೆಗೂ ಮುನ್ನವೇ ಜಲಕ್ಷಾಮದ ಎಫೆಕ್ಟ್ ಅನ್ನ ಅನುಭವಿಸೋ ರೀತಿಯಾಗಿದೆ. ಈಗಾಗಲೇ ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇರುವಂತಹ ಪರಿಸ್ಥಿತಿ ಇದೆ. ಇದರ ಬೆನ್ನಲ್ಲೇ ಜಲಮಂಡಳಿ 2 ದಿನ ನೀರನ್ನ ನಾವು ಪೂರೈಕೆ ಮಾಡಲ್ಲ ಅಂತ ಹೇಳಿದೆ. ಹಾಗಾದ್ರೆ ಎಫೆಕ್ಟ್ ಆಗುವಂತಹ ಏರಿಯಾಗಳು ಯಾವುದು, ಯಾವ ಕಾರಣಕ್ಕೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಹೆಚ್ಚಾಯ್ತು ನೀರಿನ ಅಭಾವ. 2 ದಿನಗಳ ಕಾಲ ನೀರು ಪೂರೈಕೆ ಸ್ಥಗಿತ. 5 ದಿನಕ್ಕೊಮ್ಮೆ ಬರ್ತಿದೆ ಕಾವೇರಿ ನೀರು. 1 ಟ್ಯಾಂಕರ್ ನೀರಿಗೆ 2,500. ಬೇಸಿಗೆ ಆರಂಭವಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸ್ತಿದೆ. ನಗರದ ಏರಿಯಾದಲ್ಲಿ ನೀರಿನ ಕೊರತೆ ಹೆಚ್ಚಾಗ್ತಿದೆ. ಈ ನಡುವೆ ಫೆಬ್ರವರಿ 27 ಮತ್ತು 28ನೇ ತಾರೀಕು ನೀರು ಪೂರೈಕೆ ಇರಲ್ಲ ಅಂತ ಜಲಮಂಡಳಿ ತಿಳಿಸಿದೆ. ತುರ್ತು ಕಾಮಗಾರಿ, ಮೀಟರ್ ಅಳವಡಿಕೆ ಕಾಮಗಾರಿ ಹಿನ್ನೆಲೆ ಗೋವಿಂದರಾಜನಗರ, ಯಲಹಂಕ, ವಿದ್ಯಾರಣ್ಯಪುರ ಮತ್ತು ಪೂರ್ವ ವಲಯ ಏರಿಯಾಗಳಲ್ಲಿ ನೀರು ಸಿಗಲ್ಲ. ನೀರು ಶೇಖರಿಸಿಟ್ಟುಕೊಳ್ಳಿ ಅಂತ ಜಲಮಂಡಳಿ ಪ್ರಕಟಣೆ ಹೊರಡಿಸಿದೆ. ಈ ಕಾವೇರಿ ಸ್ಟೇಜ್ 4 ಏನು ಪೈಪ್ಲೈನ್ 550 MLD ನೀರು ಪೂರೈಕೆ ಆಗ್ತಿದೆ. ಆ ಲೈನಲ್ಲಿ ಕೆಲವೊಂದು ಲೀಕೇಜಸ್ಗಳು ಕಂಡು ಬರ್ತಾ ಇದೆ. ಅದನ್ನು ಈಗ ಸರಿಯಾದ ಸಮಯದಲ್ಲಿ ಅದನ್ನು ನಾವು ತಡೆ ಮಾಡಿ ಅದನ್ನು ನಿಯಂತ್ರಣ ಮಾಡದೇ ಹೋದರೆ ಮುಂದಿನ ದಿವಸಗಳಲ್ಲಿ ಪೈಪ್ಲೈನ್ ಒಡೆದೋಗೋ ಸಂಭವ ಇದೆ. ಇನ್ನು 2 ದಿನ ನೀರು ಸಿಗಲ್ಲ ಅನ್ನೋ ಆತಂಕದ ನಡುವೆ ಬೆಂಗಳೂರಿನ ಹೊರಮಾವು, ವರ್ತೂರು, ಮಹದೇವಪುರ ಸುತ್ತಮುತ್ತ 1 ವಾಟರ್ ಟ್ಯಾಂಕ್ಗೆ ಬರೋಬ್ಬರಿ 2ರಿಂದ 2,500 ಕೊಡಬೇಕು. ಅಪಾರ್ಟ್ಮೆಂಟ್ ನಿವಾಸಿಗಳು ಹಣ ಹಾಕಿ ನೀರು ಖರೀದಿ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಇನ್ನು ನಗರದ ಹಲವೆಡೆ ಕೆಲ ಏರಿಯಾಗಳಲ್ಲಿ 5 ದಿನಕ್ಕೊಮ್ಮೆ ನೀರು ಬಿಡ್ತಿದ್ದು ಸ್ಥಳೀಯರು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಈ ಒಂದು 27ನೇ ತಾರೀಕಿಗೆ ಏನು ನಾವು ಕೆಲವೊಂದು ಮೇಂಟೆನೆನ್ಸ್ ವರ್ಕ್ ಮಾಡಬೇಕಾಗತ್ತೆ. ಆ ರೀತಿ ಈ ಮೇಂಟೆನೆನ್ಸ್ ವರ್ಕ್ ಮಾಡೋದು ಬಹಳ ಅತಿ ಅವಶ್ಯಕತೆಯಿಂದ ಮನಗಂಡು 27ನೇ ತಾರೀಕಿಗೆ 1 ದಿವಸಗಳ ಕಾಲ ನಾವು 24 hours ಹಗಲಿಗೆ ರಾತ್ರಿ 24 hours ನಮ್ಮ ಸಿಬ್ಬಂದಿ ಕೆಲಸ ಮಾಡಿ ಆ ಮೇಂಟೆನೆನ್ಸ್ ವರ್ಕ್ ಮಾಡ್ತಾರೆ. ಅದಾದಮೇಲೆ ಸಪ್ಲೈ ರಿಸ್ಟೋರ್ ಆಗುತ್ತೆ. ಟ್ಯಾಂಕರ್ಗಳ ಮೂಲಕ ನೀರು ಕೊಡೋ ನೆಪದಲ್ಲಿ ಸುಲಿಗೆ ಮಾಡ್ತಿದ್ದಾರೆ. ಜೊತೆಗೆ ನೀರಿನ ಅಭಾವದ ರಿಪೋರ್ಟ್ ಜಲಮಂಡಳಿ ಕೈ ಸೇರಿದ್ದು ಯಾವ ರೀತಿ ಕಾವೇರಿ ನೀರಿನ ಅಭಾವವನ್ನ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.